ಎಲ್ಲೋ ಒಂದು ಕಡೆ ಜೀವನದಲ್ಲಿ ತುಂಬ ನೊಂದು ಬಿಟ್ಟಿದ್ದೀರಾ, ಸಂಬಂಧಗಳಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಅಥವಾ ಯಾರೋ ಒಬ್ರು ನಿಮಗೆ ಮೋಸ ಮಾಡಿ ಹೋಗ್ಬಿಟ್ಟಿದ್ದಾರೆ, ನಿಮ್ಗೆ ಅದರಿಂದ ಆಚೆ ಬರೋಕ್ಕಾಗ್ತಾ ಇಲ್ಲ, ಅಥವಾ ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಈ ರೀತಿ ಸಮಸ್ಯೆಗಳೆಲ್ಲ ನಿಮ್ಮ ಲೈಫಲ್ಲಿ ಫೇಸ್ ಮಾಡ್ತಿದ್ರೆ ಇದೊಂದು ಪಿರಮಿಡ್ನ ಸ್ಥಾಪನೆ ಮಾಡಿ ನೋಡಿ. ಅಭಿವೃದ್ಧಿ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರುಜಿ ಮಾಡುವ ಪ್ರಣಾಮಗಳು. ಸೊ ಇವತ್ತಿನ ಸಂಚಿಕೆಯಲ್ಲಿ ಭಾಳ ಅದ್ಭುತವಾದಂಥ ಪಿರಮಿಡ್ ಸ್ಟೋನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಇದೊಂದು ರೋಸ್ ಕ್ವಾರ್ಟ್ಸ್ ಪಿರಮಿಡ್ ಸ್ಟೋನನ್ನು ಇಟ್ಕೊಂಡು ನಿಮ್ಮಲ್ಲಿ ಏನೆಲ್ಲ ಒಂದು ಬದಲಾವಣೆ ಮಾಡ್ಕೊಬೋದು ಅಂತಂದರೆ, ಎಲ್ಲೋ ಒಂದು ಕಡೆ ನಿಮಗೊಂದು ಸಿಕ್ಕಾಪಟ್ಟೆ ಒಂದು ಕಷ್ಟ ಬೀಳ್ತಾ ಇದ್ದೀರಾ, ಅಥವಾ ಸಂಬಂಧಗಳಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಅಥವಾ ಯಾರೋ ಒಬ್ರು ನಿಮಗೆ ಮೋಸ ಮಾಡಿ ಹೋಗ್ಬಿಟ್ಟಿದ್ದಾರೆ, ನಿಮ್ಗೆ ಅದರಿಂದ ಆಚೆ ಬರೋಕ್ಕಾಗ್ತಾ ಇಲ್ಲ, ಅಥವಾ ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಜೀವನದಲ್ಲಿ ತುಂಬ ನೊಂದು ಬಿಟ್ಟಿದ್ದೀರಾ, ತುಂಬ ಲೋ ಹೋಗ್ಬಿಟ್ಟಿದ್ದೀರಾ, ನಿಮ್ಮ ಸೆಲ್ಫ್ ಎಸ್ಟೀಮ್ ತುಂಬ ಕಮ್ಮಿ ಆಗಿಬಿಟ್ಟಿದೆ. ಸೊ ಈ ರೀತಿ ಸಮಸ್ಯೆಗಳೆಲ್ಲ ನಿಮ್ಮ ಲೈಫಲ್ಲಿ ಫೇಸ್ ಮಾಡ್ತಿದ್ರೆ ಯಾವ ರೀತಿ ಅದನ್ನೆಲ್ಲ ಚೇಂಜ್ ಮಾಡಿಕೊಂಡು ಬದಲಾವಣೆ ಮಾಡಿಕೊಂಡು ಪಾಸಿಟಿವ್ ಆಗಿ ಹೊರಗಡೆ ಬರೋದು ಅಂತಂದರೆ ಇದೊಂದು ಪಿರಮಿಡ್ನ ಸ್ಥಾಪನೆ ಮಾಡಿ ನೋಡಿ. ನಿಮ್ಮ ರೂಮಲ್ಲಿ ಆಗ್ಬೋದು, ಅಥವಾ ನಿಮ್ಮ ಆಫೀಸ್ ಸ್ಪೇಸಲ್ಲಿ ಆಗ್ಬೋದು, ಅಥವಾ ನೀವು ಎಲ್ಲಿ ಈ ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ದೀರಾ. ಎಸ್ಪೆಷಲಿ ಇದೇನು ಅಂತಂದರೆ, ಈ ರೋಸ್ ಕ್ವಾರ್ಟ್ಸ್ ಪಿರಮಿಡ್ ಬಂದ್ಬಿಟ್ಟು ಹಾರ್ಟ್ ಚಕ್ರಗೆ ರಿಲೇಟ್ ಆಗಿರುತ್ತೆ. ಸೊ ಈ ಹಾರ್ಟ್ ಚಕ್ರ ಯಾವುದ್ರ ಬಗ್ಗೆ ಮಾತಾಡುತ್ತೆ ಅಂದರೆ, ನಮ್ಮ ರಿಲೇಷನ್ಶಿಪ್ ಬಗ್ಗೆ, ಅನ್ಕಂಡೀಷ್ನಲ್ ಲವ್ ಬಗ್ಗೆ ಮಾತಾಡುತ್ತೆ. ಇದನ್ನು ಲವ್ ಸ್ಟೋನ್ ಅಂತಲೂ ಕರೀತಾರೆ ಸ್ನೇಹಿತರೆ. ಸೊ ನಾನಾ ರೀತಿ ಹೆಸರುಗಳಲ್ಲಿ ಆ ರೋಸ್ ಕ್ವಾರ್ಟ್ಸ್ನ ಕ್ರಿಸ್ಟಲ್ಸ್ನ ಕರಿತೀವಿ ನಾವು. ಬಟ್ ಇದೊಂದು ಪಿರಮಿಡ್ನ ಇಟ್ಕೊಳ್ಳೋದ್ರಿಂದ ನಮ್ಮ ಲೈಫಲ್ಲಿ ಆದಷ್ಟು ಒಂದು ಚೇಂಜಸ್ನ ಉಂಟು ಮಾಡುತ್ತೆ. ಎಲ್ಲೋ ಒಂದು ಕಡೆ ಹೊಸ ಪ್ರೀತಿ ಹುಡುಕಾಟದಲ್ಲಿದ್ದೀರಾ, ಅದನ್ನು ಕೂಡ ಹೆಲ್ಪ್ ಮಾಡುತ್ತೆ. ಅಥವಾ ಯು ಆರ್ ಎಕ್ಸ್ಪೆಕ್ಟಿಂಗ್ ಅನ್ಕಂಡೀಷ್ನಲ್ ಲವ್ ಅಂದರೆ ಏನೂ ರೀಸನ್ ಹೇಳ್ದಿರಾ, ನಾವು ಚೆನ್ನಾಗಿದ್ದೀವಿ, ಚೆನ್ನಾಗಿಲ್ಲ, ಅಥವಾ ನಮ್ಮಲ್ಲಿ ಏನೋ ಕೊರತೆ ಇದೆ, ಅಥವಾ ಯಾವುದನ್ನು ಹೇಳ್ದಿರ ನಮ್ಮನ್ನು ಅನ್ಕಂಡೀಷ್ನಲ್ ಆಗಿ ಪ್ರೀತಿ ಮಾಡೋದಿದೆಯಲ್ಲ, ಅದು ಒಂಥರ ಹುಚ್ಚರ ಥರ ಪ್ರೀತಿಸೋ ಅಂಥದ್ದು. ಸೊ ಆ ಥರ ಪ್ರೀತಿ ನೀವೇನಾದ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರ ಅಂದರೆ ಭಾಳ ಅದ್ಭುತವಾದಂಥ ಸ್ಟೋನು. ಅಥವಾ ಎಲ್ಲೋ ಒಂದು ಕಡೆ ನೀವು ಪಾರ್ಟ್ನರ್ ಹುಡುಕಾಟದಲ್ಲಿದ್ದೀರಾ, ಮದುವೆ ಆಗಿಲ್ಲ, ಒಂದು ಪ್ರೀತಿ ಹುಡುಕಾಟದಲ್ಲಿದ್ದೀರಾ, ಆಗಲೂ ಕೂಡ ಇದೊಂದು ಪಿರಮಿಡ್ನ ನಿಮ್ಮ ರೂಮಲ್ಲಿ ಇಟ್ಟು ನೋಡಿ. ಕೇವಲ ಗಂಡ ಹೆಂಡತಿ ಮಧ್ಯದಲ್ಲಿರೋ ಸಮಸ್ಯೆಗೆ ಮಾತ್ರನೇ ಅಲ್ಲ ರೋಸ್ ಕ್ವಾರ್ಟ್ಸು. ತುಂಬ ಜನಕ್ಕೆ ಆ ಕನ್ಫ್ಯೂಷನ್ಸ್ ಇದೆ. ಯಾಕೆಂದರೆ ನಿಮ್ಮ ರಿಲೇಷನ್ಶಿಪ್ ಹೀಲ್ ಮಾಡ್ಕೊಳ್ಳೋಕ್ಕೆ ಒಂದು ರೋಸ್ ಕ್ವಾರ್ಟ್ಸ್ ಇಟ್ಕೊಳ್ಳಿ ಅಂತ ತುಂಬ ಜನ ಹೇಳ್ಬಿಡ್ತಾರೆ. ಬಟ್ ಇದೊಂದೇ ಅಲ್ಲ, ಯಾವುದೇ ಥರ ರಿಲೇಷನ್ಶಿಪ್ ಆಗಲಿ, ಅತ್ತೆ ಮತ್ತು ಸೊಸೆ ಮಧ್ಯೆ ಇರೋವಂಥ ರಿಲೇಷನ್ಶಿಪ್ ಆದರೂ ಸರಿಯೇ, ಅಥವಾ ತಂದೆ ಮತ್ತು ಮಕ್ಕಳ ಬಗ್ಗೆ ಮಧ್ಯದಲ್ಲಿರೋವಂಥ ರಿಲೇಷನ್ಶಿಪ್ ಆದರೂ ಪರವಾಗಿಲ್ಲ, ಯಾವುದೇ ಥರ ರಿಲೇಷನ್ಶಿಪ್ ಆದರೂ ಕೂಡ ನಿಮಗೊಂದು ಅದರಲ್ಲೊಂದು ಅಂಡರ್ಸ್ಟ್ಯಾಂಡಿಂಗ್ ಬೇಕು, ಅದರಲ್ಲೊಂದು ಬೆಟರ್ಮೆಂಟ್ ಬೇಕು, ಅದರಲ್ಲೊಂದು ಚೇಂಜ್ ಬೇಕು ಅಂತಂದರೆ ಇದೊಂದು ಪಿರಮಿಡ್ನ ಇಟ್ಕೊಂಡು ನೋಡಿ. ಇದೊಂದು ನಿಮ್ಮಲ್ಲೇ ಒಂದು ಎಂಪತಿನ ಹುಟ್ಟಾಕುತ್ತೆ. ಮತ್ತು ನಿಮ್ಮೊಂದು ಎಸ್ಟೀಮ್ ಅಂದರೆ ಮರ್ಯಾದೆ ಏನಿದೆ ಅಲ್ಲ, ತುಂಬ ಎಲ್ಲೋ ನೊಂದು ಬಿಟ್ಟಿದ್ದೀರಾ, ನಿಮ್ಮ ಗೌರವ ಯಾಕೋ ಕಮ್ಮಿ ಆಗಿದೆ ಅಂತ ಅನಿಸಿದ್ರೆ ಅಂದರೆ ಖಂಡಿತವಾಗ್ಲೂ ನಿಮ್ಮ ಗೌರವನ ಎತ್ತಿಡಿಯುತ್ತೆ. ನಿಮ್ಮಲ್ಲೇ ಒಂದು ಕಾನ್ಫಿಡೆನ್ಸ್ನ ಬೂಸ್ಟ್ ಮಾಡುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಮನಸ್ಸು ಚೆನ್ನಾಗಿದ್ದರೆ ನೀವೇನು ಬೇಕಾದ್ರೂ ಮಾಡ್ಬೋದಂತೆ. ಡೈರೆಕ್ಟಾಗಿ ನಮ್ಮ ಮನಸ್ಸಿಗೆ ಇಂಪ್ಯಾಕ್ಟ್ ಮಾಡೋವಂಥದ್ದೇ ಈ ಥರ ಎಮೋಷ್ನಲ್ ಇಶ್ಯೂಸು. ಸೊ ಎಮೋಷ್ನಲಿ ನಾವು ಸ್ಟ್ರಾಂಗ್ ಆದಾಗ ನಮ್ಮ ಮೈಂಡ್ ಏನು ಬೇಕಾದ್ರೂ ಅಚೀವ್ ಮಾಡುತ್ತೆ. ಯಾಕೆಂದರೆ ಪಾಸಿಟಿವ್ ಆಗಿರ್ತೀರ. ಸೊ ನಿಮ್ಮ ಎಂಟೈರ್ ಬಾಡಿನೇ ಒಂದು ಪಾಸಿಟಿವ್ ರೀತಿ ಪರಿವರ್ತನೆ ಆಗಬೇಕು. ಸೊ ಈ ಥರ ಎಮೋಷ್ನಲ್ ಇಂಬ್ಯಾಲೆನ್ಸಿಂದ ಹೊರಗಡೆ ಬರಬೇಕು ಅಂತಂದರೆ ಇದೊಂದು ರೋಸ್ ಕ್ವಾರ್ಟ್ಸ್ ಪಿರಮಿಡ್ ಭಾಳ ಅದ್ಭುತವಾದಂಥ ಸ್ಟೋನು. ನೋಡಿ ಯಾವ ರೀತಿ ಇದೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಾ. ಎಲ್ಲವೂ ಕೂಡ ಪ್ಯೂರ್ ರೋಸ್ ಕ್ವಾರ್ಟ್ಸ್ ಕ್ರಿಸ್ಟಲ್ಸ್ ಅಂತ ತೋರಿಸ್ತಾ ಇದ್ದೀನಿ. ಮತ್ತು ಈ ರೀತಿ ಒಂದು ಪಿರಮಿಡ್ ಶೇಪಲ್ಲಿರೋದ್ರಿಂದ ಅದರ ಎನರ್ಜಿ ಆ್ಯಂಪ್ಲಿಫೈ ಆಗುತ್ತೆ. ಅದರ ಏನೋ ಕೆಪಾಸಿಟಿ ಏನಿದೆ, ಒಂದು ಎಂಟೈರ್ ರೂಮನ್ನ, ಒಂದು 100 ಸ್ಕ್ವೇರ್ ಫೀಟ್ ಏರಿಯಾನ ಚಾರ್ಜ್ ಮಾಡುವಂಥ ಒಂದು ಕೆಪಾಸಿಟಿ ಇಟ್ಕೊಳ್ಳುತ್ತೆ. ಸೊ ನಿಮ್ಮ ಆರಾ ಕ್ಲೆನ್ಸ್ ಮಾಡೋದ್ರಲ್ಲೂ ಕೂಡ ಅದ್ಭುತವಾದಂಥ ಒಂದು ಶಕ್ತಿನ ಇಟ್ಕೊಳ್ಳುತ್ತಿದ್ದು. ಸೊ ಸಾಕಷ್ಟು ಜನರೊಂದಿಗೆ ಒಂದು ಅದ್ಭುತವಾದಂಥ ಪಿರಮಿಡ್ ಬಗ್ಗೆ ಮಾತಾಡಿದ್ದೀವಿ ಇವತ್ತು. ಸೊ ಈ ಎಪಿಸೋಡ್ನ ಶೇರ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಸ್ನೇಹಿತರು, ವಂದನೆಗಳು.